ಮಹಾಲಕ್ಷ್ಮಿ ಚಾನಲ್ಗೆ ಸ್ವಾಗತ. ನಾನಿಲ್ಲಿ ಹುಣಸೆ ತೊಕ್ಕು ತೋರಿಸ್ತಾ ಇದ್ದೀನಿ. ಹುಣಸೆ ಕಾಯಿಂದ ಮಾಡಿರುವಂತಹ ಒಂದು ಆರೋಗ್ಯಕರವಾದಂಥ ತೊಕ್ಕು ಇದಾಗಿರುತ್ತೆ. ನಮ್ಮ ಸೈಡ್ ತುಂಬಾ ಯೂಸ್ ಮಾಡ್ತಾರೆ. ಹಾಗೆ ಸಣ್ಣದಾದಂಥ ಒಂದು ಬಿಸ್ನೆಸ್ ಐಡಿಯಾ ನಿಮಗೆ ಸಿಗಲಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಥರ ಅನೇಕ ತೊಕ್ಕುಗಳಿಂದ ಕೂಡ ಒಂದು ಸಣ್ಣ ಪ್ರಮಾಣದ ಬಿಸ್ನೆಸ್ ಮಾಡಬಹುದು. ತನ್ನದೇ ಆದಂಥ ಬ್ರ್ಯಾಂಡ್ ಹೊಂದಿರುವಂತಹ ಮಹಾಲಕ್ಷ್ಮಿ ಸಾಂಬಾರ್ ಪೌಡರ್, ಚಿಕನ್ ಪೌಡರ್, ಎಲ್ಲ ತರಹದ ಮಸಾಲ ಪುಡಿಗಳನ್ನು ಕೂಡ ನಾವು ಮಾರಾಟ ಮಾಡ್ತೇವೆ. ಇವಾಗ ಎಗ್ ನೂಡಲ್ಸ್ ಮಾಡೋದನ್ನು ನೋಡೋಣ ಬನ್ನಿ. ನಾನಿಲ್ಲಿ 250 ಗ್ರಾಮ್ ನೂಡಲ್ಸ್ ತೊಗೊಂಡಿದ್ದೆ. 4 ಜನ ಊಟಕ್ಕೆ ಅದು ಸಾಕಾಗಿತ್ತು. ಅದಕ್ಕೆ 2 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. 2 ಕ್ಯಾರೆಟನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಬೀನ್ಸ್ ಹಾಕಿ ಸ್ವಲ್ಪ ಕಲರು ಟೇಸ್ಟು ಚೆನ್ನಾಗಿರುತ್ತೆ. ಅದರೊಟ್ಟಿಗೆ ಹುಳಿಗೋಸ್ಕರ ಒಂದು ಟೊಮೆಟೊವನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನಿಮಗಿಷ್ಟವಾದಂತಹ ತರಕಾರಿಗಳನ್ನು ಕೂಡ ನೀವು ಯೂಸ್ ಮಾಡಬಹುದು. ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ. 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ನಾನು ಶುಂಠಿಯನ್ನು ಯೂಸ್ ಮಾಡಿದ್ದೆ. 1-2 ಹಸಿಮೆಣಸಿನ್ಕಾಯಿ ಟೇಸ್ಟ್ಗೋಸ್ಕರ ಅಷ್ಟೇ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿದರೆ ಅದೇನೋ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಇದಕ್ಕೆ ಒಣ ಖಾರದ ಪುಡಿ ಕೂಡ ನಾವು ಯೂಸ್ ಮಾಡ್ತೀವಿ, ಅಚ್ಚ ಖಾರದ ಪುಡಿಯನ್ನು ಕೂಡ. ಮಸಾಲದಲ್ಲೂ ಕೂಡ ಆಲ್ರೆಡಿ ಖಾರ ಅಂಶ ಇರುತ್ತೆ, ಹಾಗಾಗಿ ಖಾರದ ಪುಡಿ ಅಥವಾ ಮೆಣಸಿನ್ಕಾಯಿನ ನೋಡಿ ಬಳಸಿ. 4 ಎಗ್ಗು ಸಾಕಾಗಿತ್ತು. ಇವಾಗ ಎಣ್ಣೆಯನ್ನು ಕಾಯಲು ಇಡೋಣ. ಮೊದಲಿಗೆ ಹಸಿಮೆಣಸಿನ್ಕಾಯಿಯನ್ನು ಹಾಕೋಣ. ಈ ಒಂದು ಎಗ್ ನೂಡಲ್ಸ್ಗೆ ಮೊದಲು ಮೆಣಸಿನ್ಕಾಯಿಯನ್ನೇ ಹಾಕಿ ನಂತರ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಫ್ರೈ ಆದ ತಕ್ಷಣ ಇವಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ಸ್ವಲ್ಪ ಫ್ರೈ ಮಾಡೋಣ. ಇವಾಗ ತರಕಾರಿಗಳನ್ನು ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಮತ್ತು ಬೀನ್ಸನ್ನು. ಇದು ಸ್ವಲ್ಪ ಮೆತ್ತಗೆ ಆಗಬೇಕು ಆ ಥರ, ಅದಕ್ಕೋಸ್ಕರ ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸಿದರೆ ಸ್ವಲ್ಪ ಬೇಗನೆ ಬೇಯುತ್ತೆ ಅಂತ. ಇದು ಸ್ವಲ್ಪ ಫ್ರೈ ಆದ ತಕ್ಷಣ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಪ್ರತಿಯೊಂದು ಸೇರಿಸುವಾಗಲೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. 2 ಟೀ ಸ್ಪೂನ್ ಅಷ್ಟೇ ಸಾಕು. ಜಾಸ್ತಿ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕಿ. ಇಷ್ಟೇ ನಮಗೆ ಸಾಕಾಗಿತ್ತು. ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಸೇರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಫ್ರೈ ಮಾಡೋಣ. ಈ ಥರ ನೋಡಿ, ಎಣ್ಣೆ ಯಾವ ಥರ ಬಿಟ್ಟಿದೆ. ಇದು ಆಯಿಲನ್ನು ಫ್ರೈ ಆದ ತಕ್ಷಣ ಸ್ವಲ್ಪ ಮೆತ್ತಗೆ ಆಗಬೇಕಿದು, ಆ ಥರ ಬೇಯಿಸಿ ಇದನ್ನು. ಇವಾಗ ಎಗ್ಗನ್ನು ಸೇರಿಸೋಣ ಇದಕ್ಕೆ. ಈ ಥರ ಒಂದೊಂದೇ ಎಗ್ಗನ್ನು ಒಡೆದ್ಬಿಟ್ಟು ಹಾಕಿ. ಎಗ್ ಹಾಕಿದ ತಕ್ಷಣ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಅದು ಚೆನ್ನಾಗಿ ಬರೋದಿಲ್ಲ. ಚೆನ್ನಾಗಿ ಬಾಯ್ಲ್ ಆಗಬೇಕಿದು ಎಗ್. ಇದರೊಟ್ಟಿಗೆ ಈ ಥರ ಮುಚ್ಚಿಬಿಡಿ ಸ್ವಲ್ಪ ಹೊತ್ತು. ಆನಂತರ ಈ ಥರ ಓಪನ್ ಮಾಡಿದರೆ ಈ ಥರ ಆಮ್ಲೆಟ್ ಥರ ಕಾಣಿಸ್ತಾ ಇರುತ್ತೆ ಅದು. ಆವಾಗಲೇ ಸ್ಮೂತಾಗಿ ಇದನ್ನು ಮಿಕ್ಸ್ ಮಾಡಿ. ಮತ್ತು ಬೇಗ ಬೇಗ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಸ್ಮೂತಾಗಿ ಇದನ್ನು ಮಾಡಿ. ಹೀಗೆ ಈ ಒಂದು ಎಗ್ ಏನಿದೆಯಲ್ಲ ಚೆನ್ನಾಗಿ ಬೇಯಬೇಕಿದು. ಮತ್ತು ನೀರು ನೋಡಿ ಈ ಥರ ಬಂದಿತ್ತಿದು. ಇದು ಒಂದು ಪಲ್ಯನ ರೆಡಿಯಾಗಿತ್ತು. ತಿನ್ಬೋದು ಚಪಾತಿ ರೊಟ್ಟಿಗೆ ಈ ಒಂದು ಪಲ್ಯ ಥರ. ಇದನ್ನು ನೂಡಲ್ಸ್ ಸೇರಿಸ್ತೇ ಈ ರೀತಿ ಯೂಸ್ ಮಾಡಬಹುದು. ಇದು ಚೆನ್ನಾಗಿ ಫ್ರೈ ಆದಮೇಲೆ ನೀರು ಸೇರಿಸಿ. ಮೊದಲೇ ನೀರು ಹಾಕೋದಕ್ಕೆ ಹೋಗಬೇಡಿ, ಎಗ್ ಮಾತ್ರ ಚೆನ್ನಾಗಿ ಬಾಯ್ಲ್ ಆಗಲೇಬೇಕು. ಇವಾಗ ನೂಡಲ್ಸ್ ಸೇರಿಸ್ತಾ ಇದ್ದೀನಿ. ನಾನು ನೀರು ಹಾಕಿದ್ದೀನಿ. ನಾನು 4 ಗ್ಲಾಸ್ ನೀರು. 250 ಗ್ರಾಮ್ ನೂಡಲ್ಸ್ಗೆ 4 ಗ್ಲಾಸ್ ನೀರು ಅಂದರೆ ಒಂದು ಇದಿರುತ್ತಲ್ಲ, ಅದು ಕಟ್ಟಿರುತ್ತಲ್ಲ, ಈ ಥರ ಪೀಸ್ ಇರುತ್ತಲ್ಲ ನೂಡಲ್ಸ್ ಪೀಸ್, 1 ಪೀಸ್ಗೆ 1 ಗ್ಲಾಸ್ ನೀರು. ನಾನು 4 ಪೀಸ್ ಹಾಕ್ತಾಯಿದ್ದೀನಿ, ಹಾಗಾಗಿ 4 ಗ್ಲಾಸ್ ನೀರು ಸಾಕಾಗಿತ್ತು. ಗ್ರೇವಿ ಥರ ಇದು ಬರುತ್ತೆ. ಇದನ್ನು ಅನೇಕ ಥರ ವಿಧಾನಗಳಿಂದ ಮಾಡಬಹುದು. ಮಸಾಲ ಸೇರಿಸ್ತಾ ಇದ್ದೀನಿ ನಾನು. 4 ಪ್ಯಾಕೆಟ್ ಮಸಾಲ ಸೇರಿಸ್ತಾ ಇದ್ದೀನಿ. ಇದೇ ನೂಡಲ್ಸ್ ಮಸಾಲ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಗ್ರೇವಿ ಥರ ಮಾಡಿ, ಇದು ಏನಿದೆ ನೂಡಲ್ಸ್ ಬೇರೆ ಬಿಸಿನೀರಲ್ಲಿ ಕಾಯಿಸಿ ತೆಗೆದು ಆ ಗ್ರೇವಿಗೆ ಸೇರಿಸಿ ಮಾಡಬಹುದು. ನನಗೆ ಗ್ರೇವಿ ಥರ ಬೇಕಾಗಿತ್ತು, ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ಇವಾಗ ಲಾಸ್ಟಾಗಿ. ಇವಾಗ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ, ನಮ್ಮದೇ ಬ್ರ್ಯಾಂಡ್ದು. ತುಂಬ ಟೇಸ್ಟಾಗಿತ್ತು. ಒಂದು ಸಲ ನೀವು ಖಂಡಿತ ಟ್ರೈ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಲೇಬೇಡಿ. ನೀವು ವೆರೈಟಿ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ನೋಡಬಹುದು ನೀವು.